ಶಿವನ ಕೊರಳಿನಲ್ಲಿ ಅಷ್ಟಕ್ಕೂ ಹಾವು ಏಕೆ ಇರುತ್ತೆ ಅಂತ ನಿಮಗೆ ಗೊತ್ತಾ? ಈ ಹಾವಿನ ಹೆಸರು ವಾಸುಕಿ. ಈ ಹಾವನ್ನು ದೇವರು ಹಾಗೂ ರಾಕ್ಷಸರ ನಡುವೆ ಸಮುದ್ರ ಮಂಥನ ನಡೆದಾಗ ಬೆಟ್ಟಕ್ಕೆ ಸುತ್ತಿ ಅಮೃತವನ್ನು ತೆಗೆಯಲು ಉಪಯೋಗಿಸಿದರು. ಹಾಗೆ ವಾಸುಕಿ ಮುಖಾಂತರ ಬೆಟ್ಟವನ್ನು ಜರುಗಿಸಿದಾಗ ಆಲ ಎಂಬ ಭಯಂಕರ ವಿಷ ಸಮುದ್ರದಿಂದ ಹೊರಗಡೆ ಬಂತು. ಈ ವಿಷ ಇಡೀ ಬ್ರಹ್ಮಾಂಡವನ್ನೇ ನಾಶ ಮಾಡಬಹುದು ಎಂದು ತಿಳಿದುಕೊಂಡ ದೇವತೆಗಳು ಶಿವನ ಹತ್ತಿರ ಹೋಗಿ ಆ ಭಯಂಕರ ವಿಷದಿಂದ ಬ್ರಹ್ಮಾಂಡವನ್ನು ಕಾಪಾಡುವಂತೆ ಕೇಳಿಕೊಳ್ತಾರೆ. ಶಿವನು ಬ್ರಹ್ಮಾಂಡವನ್ನು ರಕ್ಷಿಸಲು ಆ ವಿಷವನ್ನು ಕುಡಿಯುತ್ತಾನೆ. ಆದರೆ ಆ ವಿಷ ಶಿವನ ಕುತ್ತಿಗೆ ಸೇರಿ ಶರೀರಕ್ಕೆ ಹೋದರೆ ಅದು ಶಿವನಿಗೆ ತುಂಬಾ ಪ್ರಮಾದ ಎಂದು ತಿಳಿದುಕೊಂಡು ಆ ವಿಷ ಆತನ ಕಂಠದಿಂದ ಇಳಿಯದಂತೆ ಪಾರ್ವತಿ ದೇವಿ ಶಿವನ ಕುತ್ತಿಗೆಯನ್ನು ಗಟ್ಟಿಯಾಗಿ ಒತ್ತಿ ಹಿಡಿದುಕೊಳ್ಳುತ್ತಾರೆ. ಆದರೆ ಪಾರ್ವತಿ ದೇವಿ ಹಾಗೆ ಹೆಚ್ಚು ಸಮಯ ಹಿಡಿದುಕೊಳ್ಳಲು ಸಾಧ್ಯವಿಲ್ಲದ ಕಾರಣ ಶಿವನ ಪರಮ ಭಕ್ತನಾದ ವಾಸುಕಿ, ಪರಮೇಶ್ವರ, ನಿಮ್ಮ ಕುತ್ತಿಗೆಯನ್ನು ಸುತ್ತಿ ಆ ವಿಷ ಕೆಳಗೆ ಹೋಗದಂತೆ ತಡೆಯುತ್ತೇನೆ. ಅಷ್ಟೇ ಅಲ್ಲದೆ ನಿಮ್ಮ ಕುತ್ತಿಗೆಯಲ್ಲಿ ಅಲಂಕಾರವಾಗಿ ನಿಮ್ಮೊಂದಿಗೆ ಇರುತ್ತೇನೆ ಎಂದು ಕೇಳಿಕೊಳ್ತಾನೆ. ಅದಕ್ಕೆ ಶಿವನು ಮುಗುಳ್ನಗುತ್ತಾ ಅಂಗೀಕರಿಸಿ ವಾಸುಕಿ ಹಾವನ್ನು ತನ್ನ ಕುತ್ತಿಗೆಯಲ್ಲಿ ಇರಿಸಿಕೊಳ್ಳುತ್ತಾನೆ. ಈ ವಿಡಿಯೋ ಇಷ್ಟವಾದರೆ ಪರಮಶಿವನ ಭಕ್ತನಾದ ನಿಮ್ಮ ಫ್ರೆಂಡ್ಗೆ ಮರಿದೆ ಶೇರ್ ಮಾಡಿ. ಓಂ ನಮಃ ಶಿವಾಯ.